ಮೀನರಾಶಿ ಬಗ್ಗೆ ತಿಳಿಸ್ತಾ ಹೋಗ್ತೀನಿ. ಡಿಸೆಂಬರ್ ತಿಂಗಳಲ್ಲಿ ಏನೆಲ್ಲ ಆಗುತ್ತೆ ಅನ್ನೋದು ಮೀನರಾಶಿಗೆ ತುಂಬ ಪಾಯಿಂಟ್ಸ್ ಮೇಲೆ ಪಾಯಿಂಟ್ಸನ್ನು ನೀವು ಕೊಡ್ತಾರೆ ದೇವ್ರದಾಯಿಂದ. ಡಿಸೆಂಬರ್ ತಿಂಗಳು ತುಂಬ ಪವರ್ಫುಲ್ ಅಂತ ತಿಂಗಳು. ಮೀನರಾಶಿಗೆ ಸಕಲ ಸಂಪತ್ತು ಐಶ್ವರ್ಯನ ಕೊಡುತ್ತೆ. ಯಾಕಂದರೆ ಮೀನರಾಶಿಯವರಿಗೆ ತುಂಬ ರಾಜಯೋಗ. ಡಿಸೆಂಬರು, ಜನವರಿ, ಫೆಬ್ರವರಿ 3 ತಿಂಗಳಲ್ಲಿ ನಿಮಗೆ ಅಷ್ಟ ಐಶ್ವರ್ಯನ ಕೊಡ್ತಾನೆ. 3 ತಿಂಗಳು ಭಯಂಕರ ಲಕ್ಕನ್ನು ಕೊಡ್ತಾನೆ. ಅದರಲ್ಲಂತೂ ಡಿಸೆಂಬರ್ ಮತ್ತು ಜನವರಿಯಲ್ಲಿ ನಿಮಗೆ ವಿಪರೀತ ರಾಜಯೋಗ ಸಿಗುತ್ತೆ. 60 ದಿವಸ ನಿಮ್ಮ ಲೈಫಲ್ಲಿ ತುಂಬ ಒಳ್ಳೆಯದೈತೆ. 10ನೇ ಮನೆ 11ನೇ ಮನೆಗೆ ಗ್ರಹಗಳು ಬರೋದ ನೀವು ತುಂಬ ಪುಣ್ಯ ಮಾಡಿದ್ರೆ. ಮೀನರಾಶಿಯವರಿಗೆ ಡಿಸೆಂಬರ್ ತಿಂಗಳು ವಿಪರೀತ ರಾಜಯೋಗನ ಕೊಡುತ್ತೆ. ನಿಮ್ಮ ಲಗ್ನದಲ್ಲಿ ಶನಿ ಗ್ರಹ ಇರೋದ್ರೆ ನೀವು ತಿರುನಲ್ಲಾರು ಇಲ್ಲ ತಿರುಪತಿ ದರ್ಶನವನ್ನು ಮಾಡಿ ತುಂಬ ಬ್ಯೂಟಿಫುಲ್ ಸಕ್ಸಸ್ಸನ್ನು ಕೊಡುತ್ತೆ. ನೀವು ಊಹೆ ಕೂಡ ಮಾಡೋಕ್ಕೆ ಸಾಧ್ಯ ಇರಲ್ಲ. ನಿಮ್ಮ ಲೈಫಲ್ಲಿ ಸಖತ್ ರಾಜಯೋಗನ ಕೊಡುತ್ತೆ. ತುಂಬ ಅದ್ಭುತ. ನೀವು ಮೀನರಾಶಿಯರು ವರಾಹಸ್ವಾಮಿನ ಆರಾಧನೆ ಮಾಡಿ ತುಂಬ ಒಳ್ಳೆಯದಾಗುತ್ತೆ. ಅದರಲ್ಲಿ ನೀವು ತಿರುಪತಿಲಿರೋ ವರಾಹಸ್ವಾಮಿನ ಆರಾಧನೆ ಮಾಡಿ, ನಿಮ್ಮ ಊರಲ್ಲಿ ಬೆಂಗಳೂರಲ್ಲಿ ಎಲ್ಲಿ ಬೇಕಲ್ಲಿರುತ್ತೆ ಅಲ್ಲಿ ಆರಾಧನೆ ಮಾಡಿ. ನಿಮ್ಮ ತುಂಬ ರಾಜಯೋಗ, ವಿಪರೀತ ರಾಜಯೋಗ. ಒಂದೇ ಒಂದು ತಿಂಗಳು ಕುಂಭರಾಶಿ ರಾಜಯೋಗ ಆದರೆ ಮೀನರಾಶಿಗೆ 2 ತಿಂಗಳು ರಾಜಯೋಗ ಇದೆ. ಅದು ಅದೃಷ್ಟ ಮೇಲೆ ಅದೃಷ್ಟ. ಮೀನರಾಶಿಯವ್ರು ಪುಣ್ಯ ಮಾಡಿದರೆ ಮೀನರಾಶಿಗಿಂತ ಇನ್ನೂ ವಿಪರೀತ ರಾಜಯೋಗ ಅಂದರೆ ಬಹಳ ವೈಬ್ರೇಷನ್ನು ಮೇಷರಾಶಿಯವರಿಗೆ 3 ತಿಂಗಳು ರಾಜಯೋಗ, 90 ದಿವಸ ರಾಜಯೋಗವನ್ನು ಕೊಡ್ತಾಯಿದೆ. ಮೀನರಾಶಿಯವರಿಗೆ ವಿಪರೀತ ರಾಜಯೋಗನ ಕೊಡುತ್ತೆ. ಮೇಷರಾಶಿಯವರಿಗೆ ವಿಪರೀತ ರಾಜಯೋಗ ಅಂದರೆ 3 ತಿಂಗಳು ರಾಜಯೋಗವನ್ನು ಕೊಡುತ್ತೆ. ಒಂದು ಧನುಸು, ಮಕರ ಮತ್ತು ಕುಂಭ ವಿಪರೀತ ರಾಜಯೋಗವನ್ನು ಕೊಡೋದ್ರಿಂದ ನೀವು ಪುಣ್ಯ ಮಾಡಿದ್ರೆ ಮೇಷರಾಶಿಯಂತೂ ಭಾಳ ಪುಣ್ಯ ಮಾಡಿದ್ರೆ 3 ತಿಂಗಳು ಯೋಗ. ಕುಂಭರಾಶಿಗೆ ಒಂದೇ ಒಂದು ತಿಂಗಳು ಬಿಲ್ಡಪ್ ಕೊಟ್ಟೆ. ಆದರೆ ಮೇಷರಾಶಿಗೆ 3 ತಿಂಗಳು ರಾಜಯೋಗ, ಭಾಳ ರಾಜಯೋಗ. ವೃಷಭ ರಾಶಿಗೆ ತುಂಬ ದೊಡ್ಡ ಗಂಡಾಂತರಗಳಿದ್ದಾವೆ. ಭಾಳ ವಿಶೇಷವಾಗಿ ನಾನು ಓಪನ್ನಾಗಿ ಹೇಳ್ತೀನಿ ಇದೊಂದು ವಿಷಯದಲ್ಲಿ. ಡಿ.ಕೆ. ಶಿವಕುಮಾರ್ ಅವ್ರಿಗೆ ಏನಾರು ಒಂದು ಆರೋಗ್ಯ ಸಮಸ್ಯೆ ಇಲ್ಲ ಪರ್ಸ್ನಲ್ ತೊಂದರೆ ಇಲ್ಲ ಏನಾರು ಒಂದು ಡಿಸ್ಟರ್ಬ್ ಆಗ್ಬೋದು, ಇಲ್ಲ ಅವ್ರ ಮೇಲೆ ಏನಾದ್ರು ಮನಸ್ತಾಪಗಳು ಬರ್ಬೋದು, ಬೇರೆ ಹೊಟ್ಟೆಕ್ಕೆ ಜನ ಕೈ ಮಸಿಬಹುದು. ಡಿಸೆಂಬರ್ ತಿಂಗಳಲ್ಲಿ ತುಂಬ ಗಮನ ಇರಬೇಕು. ಅದು ವೃಷಭ ರಾಶಿಯವರು. ಅದರಲ್ಲೂ ಇವತ್ತು ನಮ್ಮ ಕರ್ನಾಟಕಕ್ಕೆ ರಾಜಕಾರಣಿಗಳನ್ನೇ ದೇವರು, ಖಂಡಿತಲ್ಲೂ ಕೂಡ ದೇವರು. ನಾವು ನಿಜವಾದ ಅವ್ರ ರೂಪದಲ್ಲಿ ನೋಡ್ತೀವಿ. ಆ ಥರ ಡಿ.ಕೆ. ಶಿವಕುಮಾರ್ಗೆ ಏನೂ ಆಗೋದು ಬೇಡ. ಆದರೆ ಡಿಸೆಂಬರ್ ತಿಂಗಳಲ್ಲಿ ಅವ್ರಿಗೇನೋ ಒಂದು ತೊಂದರೆ ಆಗುತ್ತೆ. CM ಆಗ್ತಾರೋ ಇಲ್ಲೋ ಕಡೆ ಗೊತ್ತಿಲ್ಲ, ಪರ್ಸ್ನಲಾಗಿ ಏನೋ ಒಂದು ಅಟ್ಯಾಕ್ ಮಾಡಿಬಿಡುತ್ತೆ. ಆಪೋಸಿಟ್ ಜನ ಹುಷಾರಾಗಿರಬೇಕು, ಹೆಂಗೆ ತುಂಬ ಕೇರ್ಫುಲ್ಲಾಗಿರ್ಬೇಕು. ಅವ್ರಿಗೆ ಪವರೆಲ್ಲ ಇದ್ದರೂ ಕೂಡ ತುಂಬ ಗೊತ್ತಿಲ್ಲ. ವೃಷಭ ರಾಶಿಯವರಿಗೆ ಒಂದಲ್ಲ ಒಂದು ಸಮಸ್ಯೆಯನ್ನು ಕೊಡ್ತಾನೆ ಡಿಸೆಂಬರ್ ತಿಂಗಳಲ್ಲಿ. ದೇವರೇ ನಿಮ್ಮನ್ನು ಕಾಪಾಡಬೇಕು. ಭಗವಂತ ದೇವ್ರನ್ನ ನೀವು ಆರಾಧಿಸಿದ್ರೆ ನಿಮಗೆಲ್ಲ ಕಷ್ಟದಿಂದೆಲ್ಲ ಪಾರಾಗ್ತೀರ. ಅದಕ್ಕೆ ಉದಾಹರಣೆ ಡಿ.ಕೆ. ಶಿವಕುಮಾರ್. ಅವ್ರು ಪಟ್ಟಂಥ ಕಷ್ಟ, ಅವ್ರು ಬೆಳೆದಿದ್ದ ರೀತಿ, ಬಂದಿದ್ದ ರೀತಿ, ಖಂಡಿತಲ್ಲೂ ಕೂಡ ಅವ್ರಿಗೆ ದೇವರ ಅಷ್ಟೈಶ್ವರ್ಯನ ಕೊಡಲಿ. ಅವ್ರ ಫಾಲೋವರ್ಸ್ರಿಗೂ ಕೂಡ ಧೈರ್ಯವನ್ನು ಕೊಡಲಿ. ತುಂಬ ಒಂದಲ್ಲ ಒಂದು ಸಮಸ್ಯೆಗಳು ಕೂಡ ವೃಷಭ ರಾಶಿಗೆ ಬರುತ್ತೆ. ವೃಷಭ ರಾಶಿಯಲ್ಲಿ ಯಾರೆಲ್ಲ ಕೃತಿಕ ನಕ್ಷತ್ರ, ರೋಹಿಣಿ ನಕ್ಷತ್ರದಲ್ಲಿ ಯಾರು ಹುಟ್ಟಿರ, ಗುರು ಧನಸ್ಥಾನದಲ್ಲಿದ್ದಾನೆ, ವಿಪರೀತ ರಾಜಯೋಗ ಅಂತ ಗುರುಗ್ರಹನ ಬಗ್ಗೆ ಮಾತಾಡ್ತಾನೆ. ಇಲ್ಲಿ ರಾಶಾಧಿಪತಿನೇ ಅಷ್ಟಮುಖವಾಗಿರ್ತಾನೆ. ರಾಶಾಧಿಪತಿ ಅಷ್ಟಮುಖ ಹೋಗಬಾರ್ದು. ಯಪ್ಪ ತುಂಬ ಕಷ್ಟ, ತುಂಬ ದೊಡ್ಡ ಕಷ್ಟ. ಊಹೆ ಕೂಡ ಮಾಡೋಕ್ಕೆ ಸಾಧ್ಯ ಆಗಲ್ಲ. ರಾಶಿಗೆ ಶನಿ ದೃಷ್ಟಿ ಮತ್ತು ಶನಿನೂ ಕೂಡ ಅಷ್ಟಮ ನೋಡೋದು ಇದು ಭಯಂಕರ. ಗುರುನೂ ಕೂಡ ಅಷ್ಟಮ ನೋಡ್ತಾನೆ. ತುಂಬ ಜನ ಜ್ಯೋತಿಷ್ಯರ ಮಾತು ಕೇಳಿ ಬಕ್ರ ಹಾಕಬೇಡಿ, ಗುರು ಧನಸ್ಥಾನದಲ್ಲಿ ಬಂದರೆ ಒಳ್ಳೆಯದಂತ. ಆದರೆ ಗುರುನೇ ಅಷ್ಟಮ ಸ್ಥಾನ ನೋಡ್ತಾನೆ. ತುಂಬ ಕಷ್ಟ ಇದೆ ವೃಷಭ ರಾಶಿಯವರಿಗೆ. ದೇವರು ನಿಮ್ಮನ್ನು ಚೆನ್ನಾಗಿಟ್ಟಿರಲಿ ಡಿಸೆಂಬರ್ ತಿಂಗಳಲ್ಲಿ. ಅಂದರೆ ಹುಷಾರಾಗಿರಿ, ತುಂಬ ಒಳ್ಳೆಯದು. ಡಿಸೆಂಬರ್ ತಿಂಗಳಲ್ಲಿ ಮಿಥುನ ರಾಶಿಯವರಿಗೆ 2-3 ಮದುವೆ ಆಗುತ್ತೆ. 100% ಮದುವೆ ಆಗದೆ ಲವ್ ಇದ್ರೂ ಕೂಡ ಲವ್ ಸಪೋರ್ಟ್ ಮಾಡಿರ್ತಾನೆ. ಯಾರೋ ಸಪೋರ್ಟ್ ಮಾಡಿರ್ತಾನೆ. ಲವ್ವನ್ನು ಸಪೋರ್ಟ್ ಮಾಡಿದ್ರೆ ಅವನ್ನೂ ಲವ್ ಮಾಡಿ ಇವನ್ನೂ ಲವ್ ಮಾಡಿ ಅವನಕ್ಕಿಂತ ಇವನೇ ಬೆಟ್ರು ಅನ್ನೋ ಥರ ಇರ್ತಾರೆ. ಮಿಥುನ ರಾಶಿಯವರಿಗೆ ಭಯಂಕರ ಅಫೇರ್ಗಳು ಬೇಜಾನ್ ಕಚ್ಕೊಳ್ತವೆ. 100% ನೀವು ಬರೆದಿದ್ದು ಕೇಳಿ, ಅಫೇರ್ಗಳು ಬೇಜಾನ್ ಕಚ್ಕೊಳ್ತವೆ. ಲವ್ ಜಾಸ್ತಿ ಆಗುತ್ತೆ. ಯಾರೆಲ್ಲ ಮದುವೆ ಆಗಿಲ್ಲೋ ಅವ್ರಿಗೆಲ್ಲ ಈ ಒಂದು ಭಾಳ ವಿಶೇಷವಾಗಿ ಮಿಥುನ ರಾಶಿಯವರು ಲವ್ ಮಾಡಿ ಮದುವೆ ಆದರೆ ತುಂಬ ರಾಜಯೋಗನ ಕೊಡುತ್ತೆ. ಅರೇಂಜ್ ಮ್ಯಾರೇಜಲ್ಲಿ ಆಗಲ್ಲ, ಲವ್ ಮ್ಯಾರೇಜಿಗೆ ಆಫರ್ ಜಾಸ್ತಿ ಇರುತ್ತೆ. ಯಾಕಂದರೆ 7 ಗ್ರಹಗಳು ನಿಮ್ಮ ರಾಶಿ ನೋಡೋದ್ರಿಂದ ಬೇಗ ಲವ್ ಮ್ಯಾರೇಜ್ ಆಗುತ್ತೆ. ಲವ್ವಿಂದ ನಿಮಗೆ ಸಿಕ್ಕಾಪಟ್ಟೆ ರಾಜಯೋಗನ ನೀವು ಕಾಣ್ಬೋದು. ತುಂಬ ಒಳ್ಳೆಯದು. ತುಂಬ ಕೆಟ್ಟ ರಾಶಿ, ತುಂಬ ಶತ್ರುಗಳು, ಆರೋಗ್ಯ ಸಮಸ್ಯೆ ಕಟಕ ರಾಶಿಯವರಿಗೆ ನಿಜವಾಗ್ಲೂ ಕೂಡ ಹುಟ್ಟು ದರಿದ್ರವನ್ನು ಬರುತ್ತೆ. ಯಾಕಂದರೆ ಗುರು 12ನೇ ಮನೆಗೆ ಹೋಗೋದು, ಶುಕ್ರ 6ನೇ ಮನೆಗೆ ಹೋಗೋದು, ಕುಜ 6ನೇ ಮನೆಗೆ ಹೋಗೋದು, ಬುಧ 6ನೇ ಮನೆಗೆ ಹೋಗೋದು, ಸೂರ್ಯ 6ನೇ ಮನೆಗೆ ಹೋಗೋದು. ಇದು ಕಟಕ ರಾಶಿಯವ್ರಿಗೆ ನಿಮ್ಮ ಲೈಫಲ್ಲಿ ಏನಾಗುತ್ತೆ ಅಂದರೆ ನೀವು ಎಲ್ಲ ತಂದೆ ತಾಯಿ ಮಕ್ಕಳು ಫ್ರೆಂಡ್ಸು ಗುರುಗಳು ಹಿರಿಯರು ಎಲ್ಲರೂ ಶತ್ರು ಮಾಡ್ಕೊತೀರ. ನೀವು ಬರೆದಿದ್ದು ಕೇಳಿ,
ಈ ಥರ 6 ಗ್ರಹ 6 ಮನೇಲಿ ಇದ್ದರೆ ರಾಶಿಯಲ್ಲಿ 6ನೇ ಮನೆ ಒಂದು ಜಗಳದ ಮನೆ ಅಂತ ಹೇಳುತ್ತೆ. ಜಗಳ ಜಾಸ್ತಿ. ಕಟಕ ರಾಶಿಯವರು 1 ತಿಂಗಳು ಬಾಯಿಗೆ ಬೀಗ ಹಾಕ್ಯಂದಿದ್ರೆ ತುಂಬ ಒಳ್ಳೆಯದು. ಇಲ್ಲಾಂದರೆ ನಿಮ್ಮ ಮನೆ ನೀವೇ ಬೆಂಕಿ ಇಟ್ಕೊತೀರ, ನಿಮ್ಮ ಮನೇನ ನೀವೇ ಹಾಳು ಮಾಡ್ಕೊತೀರ, ನಿಮ್ಮ ಮನೇನ ನೀವೇ ಮಾರ್ಕೊತೀರ, ನಿಮ್ಮ ಮನಸ್ಥಿತಿನ ಮಾರ್ಕೊತೀರ. ನಿಮಗೆ ಒಂದಲ್ಲೊಂದು ಪ್ರಾಬ್ಲಮ್ ಬರುತ್ತೆ. ಕಟಕ ರಾಶಿಯಲ್ಲಿ ಯಾರೆಲ್ಲ ಹುಟ್ಟಿದ್ರೆ ಪುನರ್ವಸು ನಕ್ಷತ್ರ, ಆಶ್ಲೇಷ ನಕ್ಷತ್ರ, ಪುಷ್ಯ ನಕ್ಷತ್ರ ಯಾರು ಹುಟ್ಟಿದ್ರ ಪುಷ್ ಅಂದ್ಬಿಡ್ತೀರ, ಉಷ್ ಅಂದ್ಬಿಡ್ತೀರ. ಬರ್ದಿದ್ದು ಕೇಳಿ, ರಾಮ ವನವಾಸಕ್ಕೆ ಹೋಗಿದ್ದಲ್ಲ, ನೀವು ವನವಾಸಕ್ಕೆ ಹೋಗ್ತೀರಾ. ಹಿಂಗೆ 6 ಗ್ರಹ ಗುರು 12ನೇ ಮನೆಯಲ್ಲಿ ಹಿಂಗೆಲ್ಲ ಇರಬಾರ್ದು. ಖಂಡಿತ ಎಲ್ಲ ಕೂಡ ನಿಮ್ಮ ಬಾಯಿನ ದಬ್ಳಾಕಿ ಹೊಲ್ಕೊಳ್ಳಿ. ಬಾಯಿಯಿಂದ ನಿಮಗೆ ಜಗಳ ಬರುತ್ತೆ. ಜಗಳ ನೀವೇ ಹುಡುಕೊಂಡು ಜಗಳಕ್ಕೆ ಹೋದರೆ ನಿಮ್ಮಂಥವ್ರು ಇನ್ಯಾರು ಇರೋಲ್ಲ. ಕಟಕ ರಾಶಿಯವ್ರಿಗೆ ನೆಮ್ಮದಿ ಇಲ್ಲ, ಹುಷಾರಾಗಿರಿ. ಸಿಂಹ ರಾಶಿಯವ್ರಿಗೆ ಟೈಮ್ ತುಂಬ ಬ್ಯಾಡ್ ಅಂತ ಹೇಳ್ತಾಯಿದ್ದೆ. ಡಿಸೆಂಬರ್ ತಿಂಗಳಲ್ಲಿ ನಿಮಗೆ ವಿಪರೀತ ರಾಜಯೋಗ, ಫಾರಿನಲ್ಲಿ ಜಾಬ್ ಸಿಗೋದು, ಫಾರಿನಲ್ಲಿ ಕೆಲಸ ಸಿಗೋದು, ನಿಮ್ಮ ಮಕ್ಕಳಿಂದ ಒಳ್ಳೆಯದಾಗೋದು, ತುಂಬ ಹ್ಯಾಪಿಯಾಗಿರ್ತೀರ ನೀವು. ಸಿಂಹ ರಾಶಿಯವ್ರಿಗೆ ಡಿಸೆಂಬರ್ ತಿಂಗಳು ವಿಪರೀತ ಲಕ್ಕನ್ನ ಕೊಡುತ್ತೆ. ಕನ್ಯಾ ರಾಶಿಯವ್ರಿಗಂತೂ ಭಾಳ ಜಾಬ್ಗಳು ಬದಲಾವಣೆಗಳಾಗುತ್ತೆ. ಜಾಬ್ಗಳು ಮತ್ತು ಮನೆ ಮಾರೋಂಥ ವಿಚಾರದಲ್ಲಿ ತುಂಬ ಬದಲಾವಣೆ ಆಗುತ್ತೆ. ಭಾಳ ಕೇರ್ಫುಲ್ಲಾಗಿ ಮಾಡ್ಕೊಳ್ಳಿ. ಮತ್ತು ತುಲಾ ರಾಶಿಯವ್ರಿಗೆ ಹೆಂಗೆ ಹೇಳೋದಂತ ಗೊತ್ತಿಲ್ಲ, ಅದೊಂಥರ ಡಿಪೆಂಡ್ಸ್ ಆಗಿದೆ ಸಬ್ಜೆಕ್ಟು. ಇಷ್ಟೊಂದು ಗ್ರಹ 3 ಗ್ರಹ 4 ಗ್ರಹ 5 ಗ್ರಹ 6ನೇ ಮೇಲೆ ಇರಬಾರ್ದು. ಅಂದರೆ ತುಂಬ ಅಕ್ರಮ ಸಂಬಂಧ ಓದ್ಕೊತೀರ 100%. ಹೆಂಗಪ್ಪ ಆಗುತ್ತೆ ಅಂದರೆ ಭಾಳ ವಿಶೇಷವಾಗಿ ಒತ್ತೂರು ಸಂತೋಷ ಒಂದು ಹಾಡು ಹೇಳಿದ್ದಾರೆ ಮೊನ್ನೆ, ಭಾಳ ವೈರಲ್ ಆಗೈತೆ. ಮನೆ ಕಳ್ಕಂದೆ, ಆಸ್ತಿ ಕಳ್ಕಂದು, ಇನ್ನೊಂದು ಲೈನ್ ನಾನು ಹೇಳೋಕ್ಕೆ ಇಷ್ಟಪಡಲ್ಲ, ಅದು ವೈರಲ್ ಆಗೈತೆ. ಆ ಥರ ಆಗುತ್ತೆ 100%. ಆ ಥರ ತುಲಾ ರಾಶಿಯವ್ರಿಗೆ ಆಗೋದ್ರಿಂದ ನೀವು ತುಂಬ ಕೇರ್ಫುಲ್ಲಾಗಿ ಹ್ಯಾಂಡಲ್ ಮಾಡಿ. ತುಲಾ ರಾಶಿಯವ್ರಿಗೆ ಅವಮರ್ಯಾದೆನ ಅನುಭವಿಸ್ತೀರ, ದುಃಖವನ್ನು ಅನುಭವಿಸ್ತೀರ. ಅದರಿಂದ ಹೆಂಗಾಗುತ್ತೆ ಅಂದರೆ ಯಾರಿಗೂ ಹೇಳ್ಕೊಳಕ್ಕಾಗಲ್ಲ, ಅಂಥ ಇಕ್ಕಟ್ಟು ಸಿಗಾಕೇ ಬಿಡ್ತೀರ. ಈ ಥರ ಪ್ರಾಬ್ಲಮ್ ಇರುತ್ತೆ. ಹಾಗಾಗಿ ಇದಕ್ಕಾಗಿ ನೀವು ನರಸಿಂಹಸ್ವಾಮಿನ ಆರಾಧನೆ ಮಾಡಿ. ನನಗೆ ತಿಳಿದಿರೋ ಒಂದು ಟಾಪ್ ನರಸಿಂಹಸ್ವಾಮಿ ಅಂದರೆ ಪರಿಹಾರ ಆಗೋಂಥ ಜಾಗ ತಿರುಚಿಲಿರುವಂಥ ನರಸಿಂಹಸ್ವಾಮಿಗೆ ಹೋಗಿ. ಅದೇ ಥರ ಬ್ರಹ್ಮನ್ ಟೆಂಪಲ್ಗೆ ಹೋಗಿ. ಹೆಂಗೆ ಅಂದರೆ ಬ್ರಹ್ಮನ್ ಟೆಂಪಲ್ ತಿರುಪತ್ತೂರು ಬ್ರಹ್ಮ ಅಂತ ಇರುತ್ತೆ. ಸಮಯಪುರ ಮಾರಿಯಮ್ಮ ಟೆಂಪಲ್, ಸಮಯಪುರ ಮಾರಿಯಮ್ಮ ಟೆಂಪಲ್ಗೆ ಹೋಗಿ ಪಕ್ಕ ಅಲ್ಲೊಂದು 5-6 ಕಿಲೋಮೀಟ್ರ್ ಇರುತ್ತೆ. ಎಲ್ಲ ತಿರುಚಿಲೇ ಬರುತ್ತೆ. ನರಸಿಂಹಸ್ವಾಮಿ ತಿರುಚಿಲೇ ಬರುತ್ತೆ, ಸಮಯಪುರಮೂ ಅಲ್ಲೇ ಬರುತ್ತೆ, ಸಮಯಪುರ ಮಾರಿಯಮ್ಮ. ಅದೇ ಥರ ಬ್ರಹ್ಮನ್ ಟೆಂಪಲ್ ಆಲ್ರೆಡಿ ಬ್ರಹ್ಮ, ಇಲ್ಲಿ ಹೋಗಿದ್ರೆ ನಿಮಗೆ ಆ ದೋಷಗಳು ಕಮ್ಮಿ ಆಗುತ್ತೆ. ತುಂಬ ಒಳ್ಳೆಯದಾಗಲಿ. ವೃಶ್ಚಿಕ ರಾಶಿಯವ್ರಿಗಂತೂ ವಿಪರೀತ ರಾಜಯೋಗ. ನಿಮ್ಮ ಲೈಫಲ್ಲಿ ಊಹೆ ಕೂಡ ಮಾಡೋಕ್ಕೆ ಸಾಧ್ಯ ಇಲ್ಲ. ವಿಪರೀತ ಅಂದರೆ ವಿಪರೀತ ರಾಜಯೋಗವನ್ನು ಕೊಡ್ತಾರೆ. ವಿಪರೀತ ಅಂದರೆ ಹೇಗಪ್ಪ ಅಂದರೆ ನಿಮಗೆ ಭಾಳ ರಾಜಯೋಗ. ಧನುಸ್ಥಾನದಲ್ಲಿ ಶುಕ್ರ ಗ್ರಹ ಇರೋದು, ಕುಜಗ್ರಹ ಇರೋದು, ಸೂರ್ಯಗ್ರಹ, ಬುಧಗ್ರಹ ಇವರೆಲ್ಲರೂ ಕೂಡ ಧನುಸ್ಥಾನದಲ್ಲಿದ್ದಾರೆ. ಅಪಾರವಾದ ಕೀರ್ತಿ, ಸಕಲ ಸಂಪತ್ತು, ಐಶ್ವರ್ಯವನ್ನು ಕೊಡ್ತಾರೆ. ತುಂಬ ವೈಬ್ರೇಷನ್ ಫಲವನ್ನು ಕೊಡ್ತಾರೆ. ತುಂಬ ಅಂದರೆ ಊಹೆ ಕೂಡ ಮಾಡೋಕ್ಕೆ ಸಾಧ್ಯ ಇರಲ್ಲ. ಅಪಾರವಾದ ಕೀರ್ತಿನ ಗ್ರಹಗಳನ್ನ ಕೊಡ್ತಾಯಿದ್ದಾರೆ. ಭಾಳ ವಿಶೇಷವಾಗಿ ನೀವು ಅರ್ಥ ಮಾಡ್ಕೊಳ್ಳಿ. ಅದೇ ಥರ ನಿಮಗೆ ಏನಾಗುತ್ತೆ, ಧನುಸು ರಾಶಿಯವ್ರಿಗೆ ಬಹಳ ಹಣ ದಿಢೀರ್ ಏನೆಲ್ಲ ಗೊತ್ತಿಲ್ಲೋ ನಿಮಗೆ ಬೇಜನ್ ದುಡ್ಡು ಬರುತ್ತೆ ಧನುಸು ರಾಶಿಯವ್ರಿಗೆ. ಯಾಕಂದರೆ 4 ಗ್ರಹಗಳಿದ್ದು ಮತ್ತು ಸಪ್ತಮದಲ್ಲಿ ಗುರುಗ್ರಹ ಇರೋದ್ರಿಂದ ನಿಮ್ಗೆ ಏನಾಗುತ್ತೆ ಅಂದರೆ ಒಳ್ಳೆ ಗುರು ದೃಷ್ಟಿ ಬೀಳೋದ್ರಿಂದ, ಶುಕ್ರನ ದೃಷ್ಟಿ ರಾಶಿಲಿರೋದ್ರಿಂದ ನಿಮಗೆ ಸಿಕ್ಕಾಪಟ್ಟೆ ದುಡ್ಡು ಬರುತ್ತೆ. ಇಷ್ಟು ದಿವಸ ದುಡ್ಡನ್ನು ಕಳ್ಕೊಂಡಿರ್ತೀರ. ನಿಮಗೆ ಅಪಾರವಾದ ಕೀರ್ತಿ, ಸಕಲ ಸಂಪತ್ತು, ಐಶ್ವರ್ಯನ ಕೊಡ್ತಾ ಹೋಗ್ತಾನೆ. ನಿಮಗೆ ಗೊತ್ತಿಲ್ಲ, ಯಾರೆಲ್ಲ ಫ್ರೆಂಡ್ಸ್ ಆದರೂ ಕೂಡ ನಿಮ್ಗೆ ದುಡ್ಡು ಸಿಗುತ್ತೆ. ಯಾರೆಲ್ಲ ಫ್ರೆಂಡ್ಸ್ ಆದರೂ ದುಡ್ಡು ಸಿಗುತ್ತೆ. ನೀವು 4 ಜನನ ಫ್ರೆಂಡ್ ಮಾಡ್ಕೊಂಡು ಅದೇ ಜಾಗದ ಸೈಕಲ್ ಹೊಡ್ರೆ ನನಗೇನು ಗೊತ್ತಿಲ್ಲ. ಹೊಸಬ್ರನ್ನ ಅವಾಗವಾಗ ನೀವು ಚೇಂಜ್ ಮಾಡಿ. ಧನುಸು ರಾಶಿ ಅಂದರೆ ಒಂದು ಬಾಣ ಮುಟ್ಟ ಮೇಲೆ ಇನ್ನೊಂದು ಬಾಣ ಮುಟ್ಟಬಾರ್ದು 100%. ಆ ಥರ ನೀವು ಒಂದೊಂದು ಬಾಣನ ಹೊಡಿತಲೇ ಇರಬೇಕು. ಧನುಸು ರಾಶಿ ಥರ ಒಂದೇ ಬಾಣ ಇಟ್ಕೊಂಡು ಹೊಡಿಬಾರ್ದು. ಇವಾಗ ನೋಡಿರೋ ಧನುಸು ರಾಶಿ ಬಹಳ ವಿಶೇಷವಾಗಿ ಧನುಷು ಹೀರೋ ನೀವು ನೋಡಿರ್ತೀರ. ಅವ್ರು ಒಬ್ಬರೇ ಮ್ಯೂಸಿಕ್ ಡೈರೆಕ್ಟ್ರು, ಒಬ್ಬರೇ ಇವರು ಹಂಗೆ ಇಟ್ಕೊಂಡು ಇವಾಗ ಅವರು ವೀಕ್ ಆಯಿದ್ರು ಮಾರ್ಕೆಟ್. ಇವಾಗ ಅವ್ರಿಗೆ ಡಿಸ್ಟರ್ಬ್ ಆಯಿತು, ಸಾಕಷ್ಟು ಡಿಸ್ಟರ್ಬ್ ಆಗೈತೆ. ಹಾಗಾಗಿನೇ ಧನುಸು ರಾಶಿಗೆ ಒಬ್ಬರನ್ನ ಚೇಂಜ್ ಮಾಡ್ತಾ ಇರಬೇಕು. ಮಿನಿಮಮ್ 1 ವರ್ಷದಲ್ಲಿ 6 ಜನ ಫ್ರೆಂಡ್ಶಿಪ್ರು ಹೊಸರು ಬಂದು ಹೋಗ್ತಾ ಇರಬೇಕು. ಹೊಸಬರು ಬಂದು ಹೋಗ್ತಾ ಇದ್ದಷ್ಟು ನಿಮಗೆ ಅಷ್ಟು ಐಶ್ವರ್ಯನ ಕೊಡುತ್ತೆ, ತುಂಬ ಲಕ್ಕನ್ನ ಕೊಡುತ್ತೆ, ವಿಪರೀತ ರಾಜ್ಯವನ್ನು ಕೊಡುತ್ತೆ. ಇಷ್ಟ ತನಕ ನನ್ನ ಕಾರ್ಯಕ್ರಮನ ನೋಡಿದಂಥವ್ರಿಗೆ ನನ್ನ ಬ್ರಹ್ಮ, ನನ್ನ ಭದ್ರಕಾಳಿ 9 ನವರಲ್ಲಿ ಕೂಡ ಸಕಲ ಸಂಪತ್ತು ಐಶ್ವರ್ಯ ಕೊಟ್ಟು ನೋಡಿದವ್ರ ಮನನ್ನು ಉದ್ಧಾರ ಮಾಡಲಿ ಅಂತೇಳಿ ನಾನು ಕೈ ಮುಗಿತೀನಿ. ಈ ಪ್ರೋಗ್ರಾಮ್ನ ಗ್ಯಾರಂಟಿ ಟಿ ವಿ ನೋಡಿ ನೀವು ಕೂಡ ಸಂತೋಷ ಪಡಿ. ನಾನು ಸಂತೋಷವಾಗಿರ್ತೀನಿ. ನಿಮ್ಮ ಫ್ಯಾಮಿಲಿಯೂ ಚೆನ್ನಾಗಿರಲಿ, ನನ್ನ ಫ್ಯಾಮಿಲಿಯೂ ಚೆನ್ನಾಗಿರಲ್ಲ. ಮತ್ತು ಎಂದಿನಂತೆ ಇದೇ ಟೈಮು ಮತ್ತು ಮುಂದಿನ ಭಾನುವಾರ 6 ಗಂಟೆಗೆ ಕರೆಕ್ಟ್ ಎಕ್ಸಾಕ್ಟೇ ನಿಮ್ಮ ಟೈಮಿಗೆ ನಾನು ಬರ್ತೀನಿ. ನೀವು ನನ್ನ ಟೈಮಿಗೆ ಬರ್ರಿ. ಮತ್ತೆ ಮುಂದಿನ ಭಾನುವಾರ ಸಿಗೋಣ.